ಹೋಟೆಲಲ್ಲೇ ಎಷ್ಟು ದಿನ ಅಂತ ಕೆಲಸ ಮಾಡ್ಕೊಂಡಿರೋದು, ನಮ್ಮದು ಅಂತ ಒಂದು ಬಿಸ್ನೆಸ್ ಬೇಕಲ್ಲ, ಹಾಗಾಗಿ ನಮ್ಮದೇ ಒಂದು ಸ್ವಂತ ಇರಲಿ ಅಂತ ಮಾಡ್ಕೊಂಡ್ವಿ. ನೀವು ಬಜ್ಜಿ ಪಾನಿಪುರಿ ಜಾಸ್ತಿ ನಿಮಗೆ ತಿನ್ಬೇಕು ಅನಿಸುತ್ತೆ. ಸೊ ನೀವು ಆ ಏರಿಯಾದಲ್ಲಿ ಏನಿಲ್ವೋ ಅದನ್ನು ಹುಡುಕಿ ಇಟ್ಟರೆ ಖಂಡಿತ ಇಂಪ್ರೂವ್ ಆಗುತ್ತೆ. ಸ್ಥಳಾವಕಾಶ ಮಿನಿಮಮ್ ಈಗ ನನ್ನ ಅಂಗಡಿ ಇರೋದು ಬಂದು ಒಂದು 200 ಸ್ಕ್ವೇರ್ ಫೀಟ್ ಇದೆ. ಬರೀ ಬಜ್ಜಿನೇ ಮಾಡೋದ್ರಿಂದ ಅಂದರೆ 1 ರಿಂದ 2 ಲಕ್ಷ ಬೇಕಾಗ್ಬೋದು. ಮಂತ್ಲಿ ಓವರಾಲ್ ಲೆಕ್ಕ ತೊಗೊಂಡ್ರೆ ಒಂದು 50% ಮಾರ್ಜಿನ್ ಸಿಗುತ್ತೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮ್ಯಾನ್ ಪವರು ಇದೆಲ್ಲ ಕಳೆದ್ರೆ ಒಂದು 20 to 25% ಹೆಲ್ತಿ ಮಾರ್ಜಿನ್ ಸಿಗುತ್ತೆ. ಲಾಭ ಇದೆ. ನೀವು ಲಾಭದ ಯೋಚನೆಗಿಂತ ಕಸ್ಟಮರ್ ಬಗ್ಗೆ ನೀವು ಸ್ವಲ್ಪ ಥಿಂಕ್ ಮಾಡಿಕೊಂಡು ಅದರ ಪಕ್ಕನಾಗೆ ನೀವು ರೇಟ್ ಇಟ್ಕೊಂಡು ಮಾಡಿದ್ರೆ ಸಕ್ಸಸ್ ಖಂಡಿತ. ಇದು ಬೆಳಗ್ಗೆ ಬಂಡವಾಳ ಹೂಡಿದ್ರೆ ಸಂಜೆಗೆ ಲಾಭ ತಂದುಕೊಡುವ ಉದ್ಯಮ. ಸದಾ ಕಾಲದಲ್ಲೂ ಬೇಡಿಕೆ ಹೊಂದಿರುವ ಉತ್ಪನ್ನವೇ ಈ ಆದಾಯದ ಮೂಲ. ಟೇಸ್ಟೇ ಈ ಉದ್ಯಮವನ್ನ ಕ್ಲಿಕ್ ಆಗಿಸುವ ಕಿಂಗ್. ಇದೇ ಇವತ್ತಿನ ಬದುಕಿಗೊಂದು ಬಿಸಿನೆಸ್. ನಾನು ಅಭಿಷೇಕ್ ರಾಮಪ್ಪ. ಬಿಸಿನೆಸ್ ಅನ್ನೋದು ಸಾವಿರಾರು ನದಿ ಮಾರ್ಗ ಕೂಡಿರುವ ಸಾಗರದಂತೆ. ನಾವು ಹುಡುಕಿದಷ್ಟು ಮಾರ್ಗಗಳು ಇಲ್ಲಿ ತೆರೆದುಕೊಳ್ಳುತ್ತಲೇ ಇರುತ್ತವೆ. ಬದುಕು ಮುನ್ನಡೆಸೋದಕ್ಕೆ ಒಂದು ಬಿಸ್ನೆಸ್ ಬೇಕು ಅಂದುಕೊಂಡವರ ಮುಂದೆ ಸಾವಿರಾರು ಅವಕಾಶಗಳು ಕೈ ಚಾಚಿವೆ. ಅವುಗಳನ್ನು ಬಾಚಿಕೊಳ್ಳುವ ಚಾಣಾಕ್ಷತನ ನಮ್ಮಲ್ಲಿರಬೇಕಷ್ಟೇ. ಅಂಥದ್ದೊಂದು ಅವಕಾಶವನ್ನು ನೀಡುತ್ತಾ ಅರರೆ ಈ ಬಿಸ್ನೆಸ್ನಲ್ಲಿ ಇಷ್ಟೆಲ್ಲಾ ಲಾಭ ಇದೆಯಾ ಎನ್ನುವಂತಹ ಆಶ್ಚರ್ಯ ಮೂಡಿಸುತ್ತಿರುವ ಉದ್ಯಮವೇ ಬಜ್ಜಿ ಬಿಸ್ನೆಸ್. ಈ ಬಿಸ್ನೆಸ್ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೊರಗೆ ತಣ್ಣಗೆ ಗಾಳಿ ಬೀಸ್ತಿದ್ರೆ ಇತ್ತ ಅಮ್ಮ ಮಾಡ್ತಿರೋ ಬಜ್ಜಿಯ ಘಮ ಮನೆಯನ್ನೆಲ್ಲ ಪಸರಿಸಿರುತ್ತೆ. ಜೋರು ಮಳೆಯಲ್ಲೂ ಬಿಸಿ ಬಿಸಿ ಬಜ್ಜಿಯನ್ನ ಟೇಸ್ಟ್ ಮಾಡಿದ್ರೆ ವಾ ಎನಿಸುತ್ತೆ. ಸಂಜೆ ಸ್ನ್ಯಾಕ್ಸ್ ನೆನಪಾದ್ರೂ ಅಷ್ಟೇ, ಮೊದಲಿಗೆ ತಿನ್ಬೇಕು ಅನಿಸೋದೆ ಬಜ್ಜಿಯನ್ನ. ಮಿರ್ಚಿ ಬಜ್ಜಿಯನ್ನ ತಿಂದು ಟೇಸ್ಟ್ ಮಾಡದೆ ಹೋದ್ರೆ ಅಂದಿನ ಸಂಜೆಯೇ ಬೋರ್ ಅಂತ ಅಂದುಕೊಳ್ಳೋ ಗ್ರಾಹಕರು ಇದ್ದಾರೆ. ಈ ಮಟ್ಟಕ್ಕೆ ಬಜ್ಜಿ ಫೇಮಸ್. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಬಜ್ಜಿಯನ್ನ ತಯಾರಿಸಿದ್ರು. ಇದು ಎಲ್ಲೆಡೆ ಬೇಡಿಕೆ ಕಂಡುಕೊಂಡಿರುವ ಫುಡ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಂಥ ಬಜ್ಜಿಯನ್ನೇ ಬಿಸ್ನೆಸ್ ಮಾಡಿಕೊಂಡ್ರೆ ಹೇಗಿರುತ್ತೆ? ಆ ಐಡಿಯಾ ಕ್ಲಿಕ್ ಆಗತ್ತಾ ಅಂದ್ರೆ ಯಸ್, ಖಂಡಿತ ಕ್ಲಿಕ್ ಆಗತ್ತೆ. ಅದಕ್ಕೆ ಉದಾಹರಣೆಯೇ ಹಾಸನ ಮೂಲದವರಾದ ಉದ್ಯಮಿ ಮನಮೋಹನ್. ಬೆಂಗಳೂರಿನ ನಿವಾಸಿಯಾಗಿರುವ ಮನಮೋಹನ್ ವಿದ್ಯಾವಂತರು. ತಮ್ಮ ಡಿಪ್ಲೊಮೊ ವಿದ್ಯಾಭ್ಯಾಸವನ್ನ ಮುಗಿಸಿಯೂ ಸ್ವಂತ ಉದ್ಯೋಗವನ್ನ ಮಾಡುವ ಉದ್ದೇಶಕ್ಕಾಗಿ ಅವರು ಆರಂಭಿಸಿದ ಉದ್ಯಮವೇ ಬಜ್ಜಿ ಸೆಂಟರ್. ಇಂದಿಗೆ ಮನು ಅವರ ಕೈ ರುಚಿಯನ್ನ ಕಂಡವರು ಅವರ ಅಂಗಡಿಯಲ್ಲಿ ಬಜ್ಜಿ ತಿಂದು ಸವಿದು ಅರೆ ವಾ ಬಜ್ಜಿ ಅಂದ್ರೆ ಅದು ಅನ್ನಪೂರ್ಣೇಶ್ವರಿ ಬಜ್ಜಿ ಸೆಂಟರ್ ಎನ್ನುವಂತೆ ಮನೆ ಮಾತಾಗಿದ್ದಾರೆ. ಇಷ್ಟಕ್ಕೂ ಮನುವವರು ಈ ಉದ್ಯಮವನ್ನ ಆಯ್ಕೆ ಮಾಡಿಕೊಂಡಿದ್ಯಾಕೆ ಅಂತ ಅವರೇ ಹೇಳ್ತಾರೆ, ಕೇಳಿ. ನನ್ನ ಹೆಸರು ಮನಮೋಹನ್ ಅಂತ. ನಮ್ಮದು ನೇಟಿವ್ ಹಾಸನ್ ಡಿಸ್ಟಿಕ್ಕು, ಹಳ್ಳಿ ಚಿಕ್ಕಡಲೂರು ಅಂತ. ನಾನು ಡಿಪ್ಲೊಮೊ ಮುಗಿಸಿದ್ದೀನಿ. ನಾನು ಬೆಂಗಳೂರಿಗೆ ಬಂದೊಂದು 22 ವರ್ಷ ಆಯಿತು. 2002 ಬಂದಿದ್ದು. ಅವಾಗಿಂದ ಬೆಂಗಳೂರಲ್ಲೇ ಲೈಫು. ಸರ್, ನಾವು ಹೋಟೆಲಲ್ಲೇ ಎಷ್ಟು ದಿನ ಅಂತ ಕೆಲಸ ಮಾಡ್ಕೊಂಡಿರೋದು, ನಮ್ಮದು ಅಂತ ಒಂದು ಬಿಸ್ನೆಸ್ ಬೇಕಲ್ಲ. ನಮಗೆ ಅನುಭವ ಇತ್ತು ಹೋಟೆಲಲ್ಲಿ, ಬಜ್ಜಿ ಫೀಲ್ಡಲ್ಲಿ, ಫುಡ್ ಡಿಪಾರ್ಟ್ಮೆಂಟಲ್ಲಿ ಅನುಭವ ಇತ್ತು. ಹಾಗಾಗಿ ನಮ್ಮದೇ ಒಂದು ಸ್ವಂತ ಇರಲಿ ಅಂತ ಮಾಡ್ಕೊಂಡ್ವಿ. ಈ ಅನ್ನಪೂರ್ಣೇಶ್ವರಿ ಬಜ್ಜಿ ಸೆಂಟ್ರ್ ಬಂದು ಒಂದು 20 ಇಯರ್ಸ್ ಹೆಸರಿದೆ ಜಯನಗರದಲ್ಲಿ. ಇದು ನಮ್ಮ ಫ್ರೆಂಡ್ ಮಾಡಿದ್ದು, ಚಂದ್ರು ಅಂತ. ಅವರು ಕೋವಿಡ್ ಟೈಮಲ್ಲಿ ಸ್ವಲ್ಪ ಕಾರಣಾಂತರದಿಂದ ಊರಿಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಬಂದು ಶುರು ಮಾಡಿದೆ ಇದನ್ನ. ಇದು ಸದಾ ಕಾಲ ಬೇಡಿಕೆಯಲ್ಲಿರೋ ಬಿಸ್ನೆಸ್. ಯಸ್, ಮನು ಅವರು ಹೇಳಿದಂತೆ ಬದುಕಿಗೆ ಯಾವುದಾದ್ರೂ ಒಂದು ಉದ್ಯಮ ಬೇಕು ಅಂತ ಆರಿಸಿಕೊಳ್ಳುವುದರ ಜೊತೆಗೆ ಅದು ಸದಾ ಕಾಲದ ಬೇಡಿಕೆಯಲ್ಲಿದ್ದು ಭವಿಷ್ಯದಲ್ಲೂ ಚಾಲ್ತಿಯಲ್ಲಿರುವಂತಿರಬೇಕು. ಅಂಥ ಬಿಸ್ನೆಸ್ನ ಅಳವಡಿಸಿಕೊಂಡ್ರಷ್ಟೇ
ಭವಿಷ್ಯವನ್ನ ಸದೃಢಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಬಿಸ್ನೆಸ್ಗಳಲ್ಲಿ ಒಂದು ಫುಡ್ ಸರ್ವಿಸ್. ನೀವು ಬಜ್ಜಿಯೇ ಮಾಡಿ, ಚಾಟ್ಸ್ಗಳನ್ನೇ ಮಾಡಿ ಅಥವಾ ಹೋಟೆಲ್ಗಳನ್ನೇ ತೆರೆಯಿರಿ, ಅವೆಲ್ಲವೂ ದೀರ್ಘಕಾಲದವರೆಗೆ ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ. ಫುಡ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆರಂಭಿಸ್ತೀರಿ ಅಂದ್ರೆ ಅದಕ್ಕೆ ಬೇರೆ ಬೇರೆ ಅವಕಾಶಗಳು ಇವೆ. ಆದರೆ ಕಡಿಮೆ ಬಜೆಟ್ನಲ್ಲಿ ಉದ್ಯಮ ಆರಂಭಿಸಿ ದಿನಂಪ್ರತಿ ಲಾಭ ನೋಡಬೇಕು ಅಂದ್ರೆ ಅದಕ್ಕೆ ಬಜ್ಜಿ ಬಿಸ್ನೆಸ್ ಬೆಸ್ಟ್ ಆಯ್ಕೆ. ಹಾಗಾಗಿಯೇ ಕಳೆದ 20 ವರ್ಷಗಳಿಂದ ಅವರ ಸ್ನೇಹಿತರೊಬ್ಬರು ನಡೆಸಿಕೊಂಡು ಬರ್ತಿದ್ದ ಅನ್ನಪೂರ್ಣೇಶ್ವರಿ ಬಜ್ಜಿ ಸೆಂಟರ್ ಬಿಸ್ನೆಸ್ ಅನ್ನ ಈಗ ಮನು ಅವರು ಮುಂದುವರಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಿರೋ ಕ್ಷೇತ್ರ, ಜಿಡಿಪಿಗೂ ಇದೆ ಈ ಕ್ಷೇತ್ರದ ಕೊಡುಗೆ. ಹೀಗೆ ಫುಡ್ ಸರ್ವಿಸ್ ಇಂಡಸ್ಟ್ರಿಗೆ ಕಾಲಿಡ ಬಯಸುವ ಯಾರು ಬೇಕಾದರೂ ಈ ಉದ್ಯಮವನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ಅದಕ್ಕೂ ಮುಂಚೆ ಒಂದಷ್ಟು ಸಿದ್ಧತೆ, ಉದ್ಯಮದ ಕುರಿತಾದ ಅಧ್ಯಯನ ಮಾಡಿರಲೇಬೇಕು. ಈ ಬಿಸ್ನೆಸ್ನ ಸಾಧಕ ಬಾಧಕವೂ ಸೇರಿದಂತೆ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡರಷ್ಟೇ ಬಿಸ್ನೆಸ್ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಸಾಧ್ಯ. ಆ ತಯಾರಿಗಳಲ್ಲಿ ಮೊದಲನೆಯದೇ ಮಾರುಕಟ್ಟೆ. ಹೌದು, ನೀವು ಯಾವುದೇ ಉದ್ಯಮವನ್ನ ಆರಂಭಿಸಿದ್ರೂ ಆ ಉದ್ಯಮ ಸೇರುವ ಕ್ಷೇತ್ರ ಯಾವುದು, ಅದರ ಮೌಲ್ಯವೇನು, ಇದಕ್ಕೆ ಮಾರುಕಟ್ಟೆಯಲ್ಲಿ ಅವಕಾಶಗಳಿವೆಯಾ ಅನ್ನೋದನ್ನ ಅರಿತಿರೋದು ತೀರಾ ಅಗತ್ಯ. ಆಹಾರ ಸೇವಾ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ವಿಶ್ವದ ಜಿಡಿಪಿ ಬೆಳವಣಿಗೆಗೆ ಈ ಕ್ಷೇತ್ರದಿಂದ 4% ಕೊಡುಗೆಯನ್ನ ನೀಡಲಾಗ್ತಿದೆ. 2022ರಲ್ಲಿ ಆಹಾರ ಮಾರುಕಟ್ಟೆ ಮೌಲ್ಯ $886.70 ಶತಕೋಟಿ ಆಗಿದ್ದು ವಾರ್ಷಿಕವಾಗಿ 8.1% ವೇಗದಲ್ಲಿ ಈ ಕ್ಷೇತ್ರ ಬೆಳವಣಿಗೆಯನ್ನ ದಾಖಲಿಸುತ್ತಿದೆ ಎನ್ನಲಾಗ್ತಿದೆ. ಹೀಗೆ ವಿಸ್ತರಿಸುತ್ತಿರುವ ಕ್ಷೇತ್ರದ ಭಾಗವಾಗಿರೋ ಬಜ್ಜಿ ಬಿಸ್ನೆಸ್ಗೆ ಉತ್ತಮ ಮಾರುಕಟ್ಟೆ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಉದ್ಯಮ ಆರಂಭಿಸೋದಕ್ಕೆ ಮುಂಚೆ ನೀವು ಅದೊಂದು ಹೆಜ್ಜೆಯಲ್ಲಿ ಗಮನ ಹರಿಸಬೇಕು. ಅದೇನು ಅಂತ ಮನು ಅವರೇ ಹೇಳ್ತಾರೆ, ಕೇಳಿ. ಈಗ ಜೀವನಕ್ಕೆ ಒಂದು ಬಿಸ್ನೆಸ್ ಬೇಕೇ ಬೇಕು. ನಾವು ಜೀವನ ಮಾಡೋಕ್ಕೆ ಏನಾದರೂ ಒಂದು ಕೆಲಸ ಮಾಡಬೇಕು, ಇಲ್ಲ ವ್ಯವಹಾರ ಮಾಡಬೇಕು, ಇಲ್ಲ ಏನಾದರೂ ಒಂದು ದೊಡ್ಡ ಕೆಲಸ ಅಂತೂ ಮಾಡಲೇಬೇಕು. ಸೊ ಒಂದು ಏರಿಯಾದಲ್ಲಿ ಏನಿಲ್ವೋ ಅದನ್ನು ಇಟ್ಟರೆ ಬಿಸ್ನೆಸ್ ಆಗುತ್ತೆ. ಸ್ವಲ್ಪ ಜನರಲ್ಲಾಗಿ ನೋಡ್ಬೇಕು ಏನಿದೆ ಅಂತ. ಈಗ ಪಾನಿಪುರಿ ಇಲ್ವಾ, ಗೋಬಿ ಮಂಚೂರಿ ಇಲ್ವಾ, ಬಜ್ಜಿ ಇಲ್ವಾ, ಹೋಟೆಲ್ ಇಲ್ವಾ, ಆ ಏರಿಯಾದಲ್ಲಿ ಏನಿಲ್ವೋ ಅದನ್ನ ಇಟ್ಟರೆ ಬಿಸ್ನೆಸ್ ಆಗುತ್ತೆ. ಯಾಕೆಂದರೆ ಜನಗಳಿಗೆ ಏನಾದ್ರು ಒಂದು ಬೇಕೇ ಬೇಕು ತಿನ್ನೋಕ್ಕೆ. ಚೆನ್ನಾಗಿ ಕೊಟ್ಟರೆ ಬಂದೇ ಬರ್ತಾರೆ. ಸೊ 3 ಹೊತ್ತು ಮೇಲೆ ಊಟ ತಿನ್ನೋದು ಬೇರೆ. ನೀವು ಬಜ್ಜಿ ಪಾನಿಪುರಿ ಚಾಟ್ಸ್ ನಿಮಗೆ ತಿನ್ಬೇಕು ಅನಿಸುತ್ತೆ. ಸೊ ನೀವು ಆ ಏರಿಯಾದಲ್ಲಿ ಏನಿಲ್ವೋ ಅದನ್ನು ಹುಡುಕಿ ಇಟ್ಟರೆ ಖಂಡಿತ ಇಂಪ್ರೂವ್ ಆಗುತ್ತೆ. 2 ಲಕ್ಷ ರೂಪಾಯಿಗಳಿದ್ರೆ ಉದ್ಯಮ ಆರಂಭ ಸಾಧ್ಯ. ಮಾರುಕಟ್ಟೆ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ಹಂತ ಬಂಡವಾಳ. ಉದ್ಯಮದ ಕುರಿತ ಅಧ್ಯಯನದ ಬಳಿಕ ನಿಮಗೆ ಈ ಉದ್ಯಮಕ್ಕೆ ಬೇಕಾಗುವ ಅಂದಾಜು ಬಂಡವಾಳ ಎಷ್ಟು ಅನ್ನುವಂಥ ಮಾಹಿತಿಯಂತೂ ಖಂಡಿತ ಇರುತ್ತೆ. ಆದರೆ ಜನರು ಹೆಚ್ಚಾಗಿ ಬರ್ತಾರೆ ಅಥವಾ ಉತ್ತಮವಾಗಿ ಬಿಸ್ನೆಸ್ ಆಗಿಬಿಡುತ್ತೆ ಅಂತ ಮುಂಚೆಯೇ ಪ್ರೆಡಿಕ್ಷನ್ ಮಾಡೋದು ತಪ್ಪು. ಹಾಗಾಗಿ ಮೊದಲಿಗೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆರಂಭಿಸುವ ಮೊದಲು ಸಣ್ಣ ಮಟ್ಟದಲ್ಲಿ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಆರಂಭಿಸುವುದು ಉತ್ತಮ ಅನ್ನೋದು ಮನು ಅವರ ಅಭಿಪ್ರಾಯ. ಅವರು ಹೇಳಿದಂತೆ ಸಣ್ಣದಾಗಿ ಒಂದು ಬಜ್ಜಿ ಸೆಂಟರ್ ಓಪನ್ ಮಾಡ್ತೀವಿ ಅಂದ್ರೆ 1 ರಿಂದ 1.5 ಲಕ್ಷ ರೂಪಾಯಿಗಳ ಬಂಡವಾಳವಾದರೂ ಬೇಕು. ಹಾಗಾದ್ರೆ ಮಳಿಗೆಯೊಂದರಲ್ಲೇ ಮಧ್ಯಮ ಮಟ್ಟದಲ್ಲಿ ಪ್ರಾರಂಭಿಸ್ತೀವಿ ಅಂದ್ರೆ ಬಂಡವಾಳ ಎಷ್ಟು ಬೇಕು ಅಂತ ನೀವೇ ನೋಡಿ. ಬಜ್ಜಿ ಅಂಗಡಿ ನಡೆಸೋಕ್ಕೆ ಬೇಕಾಗೋ ಬಂಡವಾಳ ಫಸ್ಟು ನೀವು ಯಾವ ಏರಿಯಾದಲ್ಲಿ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಅಡ್ವಾನ್ಸು, ಸೆಟಪ್ಪು ಇದೆರಡು. ನೀವು ಒಳ್ಳೆ ಏರಿಯಾದಲ್ಲಿ ಮಾಡ್ತೀವಿ ಅಂದರೆ ನಿಮಗೊಂದು 5 ರಿಂದ 10 ಲಕ್ಷವರೆಗೂ ಅಡ್ವಾನ್ಸ್ ಬೇಕಾಗ್ಬೋದು. ಇಲ್ಲ ನೀವು ಸಣ್ಣ ಪುಟ್ಟದಾಗಿ ಚಿಕ್ಕದಾಗಿ ಮಾಡ್ಕೋತೀನಿ ಅಂದರೆ 1 ರಿಂದ 2 ಲಕ್ಷ ಬೇಕಾಗ್ಬೋದು. ಸೊ ಅಡ್ವಾನ್ಸ್ ಬಿಟ್ಟು ಬೇರೆ ಸೆಟಪ್ಪಿಗೆ ಅಂತ ನೀವು ಶೋಕೇಸು, ಒಲೆ, ಬಾಣಲಿ ಈ ಥರ ಎಲ್ಲ ಒಂದು 4 to 5 lakhs ಬೇಕಾಗುತ್ತೆ. ಹೀಗೆ ತೀರಾ ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ರು 2 ಲಕ್ಷ ರೂಪಾಯಿ ಬಂಡವಾಳದಲ್ಲೂ ಬಜ್ಜಿ ಬಿಸ್ನೆಸ್ ಆರಂಭಿಸಬಹುದು. ಆದರೆ ನೀವು ಆ ಬಿಸ್ನೆಸ್ನಲ್ಲಿ ಕೊಂಚ ಪಳಗಿರಬೇಕು ಅಷ್ಟೇ. ಈ ಹಿಂದೆ ಹೋಟೆಲ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡಿದ್ದವರು ಕೂಡ ಹೊಸದಾಗಿ ತಮ್ಮದೇ ಸ್ವಂತ ಉದ್ಯಮ ಮಾಡಬೇಕು ಅಂದುಕೊಂಡ್ರೆ ಮೊದಲ ಹಂತವಾಗಿ
ಬಜ್ಜಿ ಬಿಸ್ನೆಸ್ ಶುರು ಮಾಡಬಹುದು. ಯಾವುದೇ ಉದ್ಯಮವನ್ನ ಶುರು ಮಾಡ್ತೀವಿ ಅಂದ್ರು ಅದಕ್ಕೆ ಕಾನೂನು ಪರವಾನಗಿಗಳು ಅಗತ್ಯ. ಉದ್ಯಮ ಆರಂಭಕ್ಕೂ ಉದ್ಯಮ ವಿಸ್ತರಿಸುವುದಕ್ಕೂ ಕೆಲ ಅನುಮತಿ ಬೇಕೇ ಬೇಕು. ಬಜ್ಜಿ ಬಿಸ್ನೆಸ್ಗೂ ಹಾಗೆ ಅಗತ್ಯವಾದ ಕೆಲ ದಾಖಲೆಗಳನ್ನ ಹೊಂದುವುದು ಕಡ್ಡಾಯ. ಇದು ಫುಡ್ ಸರ್ವಿಸ್ ಕ್ಷೇತ್ರ ವ್ಯಾಪ್ತಿಗೆ ಸೇರಿರೋದ್ರಿಂದ ಫುಡ್ ಲೈಸೆನ್ಸ್ ಪಡೆದುಕೊಳ್ಳುವುದು ಕಡ್ಡಾಯ. ಅದರ ಜೊತೆಗೆ ಟ್ರೇಡ್ ಲೈಸೆನ್ಸ್ ಕೂಡ ಹೊಂದಿರಬೇಕು. ಮಳಿಗೆಯೊಂದನ್ನ ಬಾಡಿಗೆ ಪಡೆದು ದೊಡ್ಡ ಮಟ್ಟದಲ್ಲಿ ಆರಂಭಿಸೋದಾದ್ರೆ ಸ್ಥಳೀಯ ಆಡಳಿತದಿಂದಲೂ ಅನುಮತಿಯನ್ನ ಪಡೆದುಕೊಳ್ಳಬೇಕು. ಈ ಅನುಮತಿ ಪರವಾನಿಗೆ ಪಡೆಯುವುದರ ಒಟ್ಟು ಖರ್ಚು ವೆಚ್ಚ ಅಂದಾಜು 5 ರಿಂದ 10 ಸಾವಿರ ರೂಪಾಯಿಗಳಲ್ಲಿ ಮುಗಿದು ಹೋಗುತ್ತೆ. ಫುಡ್ ಲೈಸೆನ್ಸ್ ಮಾತ್ರ ಸ್ವತಃ ಅಧಿಕಾರಿಗಳೇ ಬಂದು ನೀವು ಬಜ್ಜಿ ತಯಾರಿಸುವ ರೀತಿ, ಬಳಸುವ ಪದಾರ್ಥಗಳ ಗುಣಮಟ್ಟ ಇವೆಲ್ಲವನ್ನ ಪರಿಶೀಲಿಸಿಯೇ ನಂತರ ಫುಡ್ ಲೈಸೆನ್ಸ್ ನೀಡ್ತಾರೆ. ಮಾರುಕಟ್ಟೆ, ಬಂಡವಾಳ, ಲೈಸೆನ್ಸ್ ಕುರಿತಂತೆ ತಿಳಿದುಕೊಂಡ್ವಿ. ಮುಂದಿನ ಹಂತ ಜಾಗ. ಎಷ್ಟು ಜಾಗದಲ್ಲಿ ಉದ್ಯಮ ಆರಂಭಿಸಬಹುದು, ಯಾವ ಏರಿಯಾದಲ್ಲಿ ನಮ್ಮ ಮಳಿಗೆಗಳನ್ನ ತೆರೆಯಬಹುದು, ಎಲ್ಲಿ ಉದ್ಯಮ ಆರಂಭಿಸಿದ್ರೆ ಹೆಚ್ಚಿನ ಲಾಭ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಉದ್ಯಮದ ಖರ್ಚು ವೆಚ್ಚಗಳಲ್ಲಿ ಅಂಗಡಿ ಬಾಡಿಗೆಯೂ ಸೇರಿರುತ್ತೆ. ಹಾಗಾದ್ರೆ ಎಷ್ಟು ವಿಸ್ತೀರ್ಣದ ಮಳಿಗೆ ಬೇಕು, ಅದರ ಖರ್ಚು ವೆಚ್ಚ ಎಷ್ಟಾಗಬಹುದು, ಇದೆಲ್ಲದರ ಬಗ್ಗೆ ತಿಳಿದೇ ಮಳಿಗೆಗಳನ್ನ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಕಡಿಮೆ ವಿಸ್ತೀರ್ಣದಲ್ಲಿ ಮಳಿಗೆ ಆರಂಭಿಸಿದ್ರೆ ಉತ್ತಮ. ಜೊತೆಗೆ ಸಿಬ್ಬಂದಿ ಕೂಡ ಬಹಳ ಮುಖ್ಯ. ಹಾಗಾದ್ರೆ ಎಷ್ಟು ಜಾಗ ಬೇಕು, ಸಿಬ್ಬಂದಿ ಎಷ್ಟು ಮಂದಿ ಬೇಕು ಅಂತ ನೀವೇ ನೋಡಿ. ಸ್ಥಳಾವಕಾಶ ಮಿನಿಮಮ್ ಈಗ ನನ್ನ ಅಂಗಡಿ ಇರೋದು ಬಂದು ಒಂದು 200 ಸ್ಕ್ವೇರ್ ಫೀಟ್ ಇದೆ. ಅಷ್ಟಿದ್ರೂ ಸಾಕಾಗುತ್ತೆ. ಬರೀ ಬಜ್ಜಿನೇ ಮಾಡೋದ್ರಿಂದ ಬೇರೆ ನಾವೇನು ತಿಂಡಿ ಐಟಮ್ ಏನು ಮಾಡೋದಿಲ್ವಲ್ಲ, ಸೊ ಹಂಗಾಗಿ ಅಷ್ಟು ಸಾಕಾಗುತ್ತೆ. ನಿಮಗೆ ಒಂದು 200 ಸ್ಕ್ವೇರ್ ಫೀಟಲ್ಲಿ ನೀವು ಮಾಡ್ತೀರಾ ಅಂದರೆ ನಿಮ್ಮ ಬಿಸ್ನೆಸ್ ಮೇಲೆ ನಿಮಗೆ ಎಷ್ಟು ಜನ ಬೇಕಂತ ನಿಮಗೆ ಐಡಿಯಾ ಬರುತ್ತೆ. ಕಾರ್ಮಿಕರು ಫಸ್ಟು ನಮಗೆ ಕೆಲಸ ಗೊತ್ತಿರಬೇಕು ಮಾಡಬೇಕು ಅಂದರೆ, ಅದು ಮೇಯ್ನು. ಫಸ್ಟ್ ನಾವು ಕಾರ್ಮಿಕರಾಗಿದ್ದು ನಮಗೆ ಕೆಲಸ ಗೊತ್ತಿದ್ದರೆ ಮಾಡ್ಬೋದು, ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ನನ್ನ ಅಂಗಡಿಯಲ್ಲಿ 6 ಜನ ಕೆಲಸಕ್ಕಿದ್ದಾರೆ. ಇವಾಗ ಬೇಕಾಗುತ್ತೆ, ಒಂದು 3 ಜನ ಆದರೂ ಬೇಕಾಗುತ್ತೆ. ಡ್ಯೂಟಿ ಮುಗಿಸ್ಕೊಂಡು ಬರೋ ಆಫೀಸ್ ಎಂಪ್ಲಾಯ್ಸ್ ಆಗಿರ್ಬೋದು, ಇಲ್ಲ ತಿರುಗಾಡ್ತಾ ಇರೋ ಫ್ಯಾಮಿಲಿ ಆಗಿರ್ಬೋದು. ಸಾಯಂಕಾಲ ಏನಾದ್ರು ಒಂದು ತಿನ್ಬೇಕು ಅನಿಸುತ್ತಲ್ಲ, ಬಜ್ಜಿ ಏನಾದ್ರು ತಿನ್ಬೇಕು ಅನಿಸ್ತಲ್ಲ. ಸೊ ನಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಹೋಟೆಲ್ಗಳಿದ್ದಾವೆ. ಅಲ್ಲಿ ಹೋಟೆಲ್ ಇಟ್ಟರೆ ವರ್ಕೌಟ್ ಆಗೋಲ್ಲ. ಸೊ ಅಲ್ಲಿ ಏನು ಇರೋದಿಲ್ವೋ ಅದನ್ನು ಇಡಬೇಕು ನಾವು. ಸೊ ಹಂಗಾಗಿ ಬಜ್ಜಿ ಅಂಗಡಿನ ಇಟ್ಟರೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡು ಬಜ್ಜಿ ಅಂಗಡಿ ಇಟ್ಟಿದ್ದು. ಕಚ್ಚಾ ಪದಾರ್ಥಗಳ ಖರೀದಿ ಹೇಗೆ ಮಾಡಬೇಕು? ಇನ್ನು ಕಚ್ಚಾ ಪದಾರ್ಥಗಳ ವಿಚಾರಕ್ಕೆ ಬರೋದಾದ್ರೆ ನೀವು ಯಾವೆಲ್ಲ ತಿನಿಸು ತಯಾರಿಸ್ತೀರಿ ಅನ್ನೋದರ ಮೇಲೆ ಅವುಗಳು ನಿರ್ಣಯವಾಗುತ್ತವೆ. ಇಲ್ಲಿ ಮನು ಅವರು ಬಜ್ಜಿ ಸೆಂಟರ್ನಲ್ಲೇ ಮಿಕ್ಸ್ಚರ್, 2-3 ತರಹದ ಸ್ವೀಟ್ಗಳನ್ನು ತಯಾರಿಸ್ತಾರೆ. ಹೀಗಾಗಿ ಅವುಗಳಿಗೆ ಅಗತ್ಯವಿರುವ ಎಲ್ಲಾ ಪದಾರ್ಥಗಳನ್ನ ಕೊಂಡು ತರಬೇಕಾಗತ್ತೆ. ಸಾಮಾನ್ಯವಾಗಿ ಬಜ್ಜಿ ಅಂಗಡಿ ಶುರುವಾಗೋದೇ ಸಂಜೆಯ ನಂತರ. ಆದ್ರೆ ಬೆಳಗ್ಗಿನಿಂದ ಅಂಗಡಿ ಖಾಲಿ ಇರುವ ಬದಲು ಬೇರೆ ಯಾವುದಾದ್ರೂ ಪದಾರ್ಥಗಳನ್ನು ಮಾರಾಟ ಮಾಡಬಹುದಲ್ಲ ಅನ್ನೋ ಕಾರಣಕ್ಕೆ ಸ್ವೀಟ್ ಹಾಗೂ ಮಿಕ್ಸ್ಚರ್ ಕೂಡ ತಯಾರಿಸ್ತಿದ್ದಾರೆ. ಬಜ್ಜಿಗೆ ಬೇಕಾದ ಮೂಲ ಕಚ್ಚಾ ವಸ್ತು ಅಂದ್ರೆ ಎಣ್ಣೆ ಹಾಗೂ ಕಡಲೆ ಹಿಟ್ಟು ಮತ್ತು ಮೆಣಸಿನಕಾಯಿ. ಇವುಗಳನ್ನೆಲ್ಲ ಅವರು ಎಲ್ಲಿಂದ ತರ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳಿ. ಬಜ್ಜಿ ಮಾಡ್ಬೇಕಂದ್ರೆ ಬಜ್ಜಿ ಮೆಣಸಿನ್ಕಾಯಿ ಅಂತೂ ಬೇಕೇ ಬೇಕು. ಬಜ್ಜಿ ಮೆಣಸಿನ್ಕಾಯಿ, ಬಾಳೆಕಾಯಿ, ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಈರುಳ್ಳಿ, ಸೊಪ್ಪು, ಹಸಿಮೆಣಸು, ಈ ಥರ ತರಕಾರಿ ಐಟಮ್ ಎಲ್ಲ ಬೇಕಾಗುತ್ತೆ. ಆಸ್ ಯೂಶಲಿ ಕಲಸಿ ಪಳ್ಯನೇ. ಇದಿಷ್ಟು ಒಂದೆಡೆಯಾದ್ರೆ ಮತ್ತೊಂದು ಹಂತ ಯಂತ್ರೋಪಕರಣಗಳದ್ದು. ಈ ಬಿಸ್ನೆಸ್ಗೆ ಯಂತ್ರೋಪಕರಣಗಳು ಅಂತ ಏನಿಲ್ಲವಾದ್ರೂ ಕೆಲ ಪರಿಕರಗಳು ಬೇಕಾಗುತ್ತವೆ. ಉದಾಹರಣೆಗೆ ಬಜ್ಜಿಗಳನ್ನ ಕರಿಯೋದಕ್ಕೆ ದೊಡ್ಡದಾದ ಬಾಣಲಿ, ಗ್ಯಾಸ್ ಸ್ಟವ್, ಸಿಲಿಂಡರ್, ಸ್ವೀಟ್ಗಳನ್ನ ಇಡೋದಕ್ಕೆ ಶೋಕೇಸ್, ಸರ್ವ್ ಮಾಡೋದಕ್ಕೆ ಪ್ಲೇಟ್ಸ್, ಈ ರೀತಿಯ ಪಾತ್ರೆ ಪಗಡೆಗಳು ಅಗತ್ಯವಾಗಿರುತ್ತವೆ. ಅವುಗಳಿಗೆಲ್ಲ ತೀರಾ ಏನು ಖರ್ಚು ವೆಚ್ಚ ಆಗೋದಿಲ್ಲ. ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಪರ್ಪಸ್ಗಳಿಗಾಗಿಯೇ ಸರ್ಕಾರದಿಂದಲೇ ಪಡೆದುಕೊಳ್ಳಬಹುದು. ಇನ್ನು ಪಾತ್ರೆ ಪಗಡೆಗಳು ಮನೆಯಲ್ಲಿಯೇ ಇರುತ್ತವೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಗಾತ್ರದ ಪಾತ್ರೆಗಳನ್ನ ಕೊಂಡುಕೊಳ್ಳಬೇಕಾಗತ್ತೆ. ಇದಕ್ಕೆ ಸಾಮಾನ್ಯವಾಗಿ 8 ರಿಂದ 10 ಸಾವಿರ ರೂಪಾಯಿಗಳ ವೆಚ್ಚವಾಗಬಹುದು.
ಇದೆಲ್ಲದರ ಜೊತೆಗೆ ಉದ್ಯಮದಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ವಹಿಸೋದೇ ತಯಾರಿ. ಬಜ್ಜಿ ಅಂಗಡಿ ಇಟ್ಟ ಮಾತ್ರಕ್ಕೆ ಅದು ಸಕ್ಸಸ್ ಆಗಿ ಬಿಡೋದಿಲ್ಲ. ಹಾಗೆ ಸಂಜೆ ವೇಳೆ ಮಾತ್ರ ಅಂಗಡಿ ತೆರೆಯೋದ್ರಿಂದ ಕೆಲಸ ಕಡಿಮೆ ಎಂದೇನೋ ಭಾವಿಸಬೇಡಿ. ಯಾವ ಉದ್ಯಮದಲ್ಲೇ ಆದ್ರೂ ಶ್ರಮ ಪಟ್ಟರಷ್ಟೇ ಫಲ ಕಟ್ಟಿಟ್ಟ ಬುದ್ಧಿ. ಇಲ್ಲಿಯೂ ಬೆಳಗ್ಗಿನಿಂದಲೇ ತಯಾರಿಗಳು ಆರಂಭವಾಗುತ್ತೆ. ಹಿಟ್ಟು ಕಲಸಿ ರೆಡಿ ಮಾಡಿಕೊಂಡು ಸೀದಾ ಎಣ್ಣೆಗೆ ಬಜ್ಜಿಯನ್ನ ಬಿಡಬೇಕು. ಆ ಮಟ್ಟದ ತಯಾರಿ ನೀವು ಮಾಡಿಕೊಂಡಿರಬೇಕು. ಈರುಳ್ಳಿ, ಮೆಣಸಿನಕಾಯಿ ಸೇರಿದಂತೆ ಬಜ್ಜಿಗೆ ಬೇಕಾಗುವ ತರಕಾರಿಗಳನ್ನ ಬೆಳಗ್ಗೆಯೇ ಶುಚಿಗೊಳಿಸಿ ತೊಳೆದಿಟ್ಟುಕೊಳ್ಳೋದು ಅಗತ್ಯ. ನೆನಪಿಡಿ, ನೀವು ಶುಚಿಯಾಗಿ ರುಚಿಯಾಗಿ ಶ್ರದ್ಧೆಯಿಂದ ಮಾಡಿದರಷ್ಟೇ ನಿಮ್ಮ ಕೈ ರುಚಿಯನ್ನ ಜನರು ಮೆಚ್ಚಿಕೊಳ್ಳೋದು. ಆಹಾರದ ಕ್ವಾಲಿಟಿ ಜೊತೆ ರಾಜಿ ಸಲ್ಲದು. ಶುಚಿ ರುಚಿಯೇ ಉದ್ಯಮದ ಜೀವಾಳ. ಉದ್ಯಮದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕಲಿಯುವಂತೆ ಏನೆಲ್ಲ ಮಾಡಬಾರ್ದು ಅಂತ ಕಲಿಯೋದು ಕೂಡ ತುಂಬಾನೇ ಅಗತ್ಯ. ರುಚಿ ಹೆಚ್ಚಾಗಲಿ ಅಥವಾ ನೋಡೋದಕ್ಕೆ ಬಜ್ಜಿ ಆಕರ್ಷಕವಾಗಿ ಕಾಣಲಿ ಅಂತ ಸೋಡಾವನ್ನ ಯಥೇಚ್ಛವಾಗಿ ಬಳಸೋದು, ಕಡಿಮೆ ಬೆಲೆಯ ಪದಾರ್ಥಗಳನ್ನ ತಂದು ಬಳಸೋದು ಸೇರಿದಂತೆ ಹಲವಾರು ವಿಚಾರಗಳಿಂದ ದೂರವಿರೋದು ಬಹಳ ಉತ್ತಮ. ಶುರುವಿನಲ್ಲಿ ಉತ್ತಮ ಕ್ವಾಲಿಟಿ ನೀಡಿ ಯಶಸ್ಸು ಸಿಕ್ಕ ಬಳಿಕ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆದರೆ ಜನರು ಮತ್ತೆಂದಿಗೂ ನಿಮ್ಮನ್ನ ಮೆಚ್ಚಿಕೊಳ್ಳೋದಿಲ್ಲ. ಹಾಗಾಗಿ ಒಮ್ಮೆ ಸಂಪಾದಿಸಿದ ಹೆಸರನ್ನ ಹಾಗೆಯೇ ಸಂಭಾಳಿಸಿಕೊಂಡು ಹೋಗೋದನ್ನ ಕಲೀಲೇಬೇಕು. ಹಾಗಾದ್ರೆ ನೀವು ಬಜ್ಜಿ ಸೆಂಟರ್ ತೆರೆದ್ರೆ ಏನ್ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಹಾಗೂ ಗ್ರಾಹಕರಿಗೆ ಇಷ್ಟವಾಗುವಂತೆ ರುಚಿಯನ್ನ ಮೇಂಟೈನ್ ಮಾಡೋದು ಹೇಗೆ ಅಂತ ಮನು ಹೇಳ್ತಾರೆ, ಕೇಳಿ. ಈ ಬಿಸ್ನೆಸ್ನ ಆಯ್ಕೆ ಮಾಡಿಕೊಂಡ್ರೆ ಯಾರೂ ಒಂದೇ ದಿನ ಶ್ರೀಮಂತರಾಗಲ್ಲ. ಸೊ ಹಂತವಾಗಿ ಬೆಳಿಬೇಕು. ನೀವು ಒಂದೇ ಸಲ ಉಳಿಬೇಕು ದುಡ್ಡು ಅಂತ ಹೇಳ್ಬಿಟ್ಟು ಕಮ್ಮಿ ರೇಟಿನ ಐಟಮ್ಗಳು, ಬಜ್ಜಿ ಮೆಣಸಿಕಾಯಿ ಕಮ್ಮಿ ರೇಟಿಂದು, ಇಲ್ಲ ಮಿಕ್ಕಿದ್ದನ್ನು ನಾಳೆ ಕೊಡೋದು, ಇಲ್ಲ ರೇಟು ಎಣ್ಣೆ ಕ್ವಾಲಿಟಿ ಎಲ್ಲ ಕಮ್ಮಿ ಮಾಡೋದು, ಈ ಥರ ಎಲ್ಲ ಮಾಡ್ಕೊಂಡ್ರೆ ನಿಮ್ಮ ಟೇಸ್ಟು ಬರಲ್ಲ, ಬಿಸ್ನೆಸ್ಸು ಸಕ್ಸಸ್ ಆಗಲ್ಲ. ಸೊ ನೀವು ಒಳ್ಳೆ ಐಟಮ್ ತೊಗೊಂಡು, ಈಗ ಬಜ್ಜಿ ಅಂಗಡಿ ಮಾಡಿದ್ರೆ ಫಸ್ಟೇ ಗೊತ್ತಾಗಲ್ಲ ಇಲ್ಲಿ ಬಜ್ಜಿ ಅಂಗಡಿ ಇದೆ ಅಂತ. ನೀವು ಚೆನ್ನಾಗಿ ಐಟಮ್ ಕ್ವಾಲಿಟಿ ಕೊಡ್ತಾ ಒಬ್ಬ ಇನ್ನೊಬ್ಬಂಗೆ ಹೇಳ್ತಾನೆ, ಅವನ ಫ್ರೆಂಡ್ಸಿಗೆ ಹೇಳ್ತಾನೆ, ಸೊ ಬರ್ತಾರೆ. ಸೊ ಒಂದು 2-3 ತಿಂಗಳು ಟೈಮ್ ಹಿಡಿಯುತ್ತೆ ನಿಮ್ಗೆ ಗೊತ್ತಾಗಬೇಕು ಅಂದರೆ. ಹಾಗಾಗಿ ನೀವು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಆಗುತ್ತೆ. ನೀವು ಕ್ವಾಲಿಟಿನ ಮಾತ್ರ ಯಾವುದೇ ಕಾರಣಕ್ಕೂ ಕೆಡಿಸ್ಬಾರ್ದು. ಈಗ ಆಯಿಲ್ಲು ನಾವು ಒಂದು ದಿನ ಏನು ಯೂಸ್ ಮಾಡ್ತೀವಿ ಆಯಿಲು, ಅದನ್ನು ಮತ್ತೆ ನೆಕ್ಸ್ಟ್ ಡೇ ಯೂಸ್ ಮಾಡಲ್ಲ, ಅವತ್ತು ಕರೆದಿದ್ದು ಅವತ್ತೇ ಬಿಟ್ಬಿಡ್ತೀವಿ. ನೀವು ಕಮ್ಮಿ ರೇಟಿಗೆಲ್ಲ ಆಯಿಲ್ ಸಿಗುತ್ತೆ ಅಂತ ತಂದು ಕ್ವಾಲಿಟಿ ಇಲ್ದಿರೋ ಆಯಿಲು ಮತ್ತು ಫಿಲ್ಟ್ರ್ ಇಲ್ದಿರೋ ಆಯಿಲು, ರಿಫೈನ್ಡ್ ಆಯಿಲ್ ಹಾಕೊಳ್ಳೋದೇನೆ ಮಾಡಿದ್ರೆ ಕ್ವಾಲಿಟಿ ಬರಲ್ಲ. ಸೊ ನಿಮ್ಮ ಟೇಸ್ಟು ಹೋಗುತ್ತೆ, ನೀವು ಬಿಸ್ನೆಸ್ನು ಹಾಳು ಮಾಡ್ಕೊತೀರ. ಹೀಗೆ ಜನರ ಮನಸ್ಸಲ್ಲಿ ಜಾಗ ಗಿಟ್ಟಿಸಿ ಉದ್ಯಮ ಫೇಮಸ್ ಆದ್ರೆ ನಿಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದೇ ಇರ್ತಾರೆ. ಜನರು ಜಾಸ್ತಿ ಆದ್ರೂ ಅಂತ ಬೆಲೆಯನ್ನ ಹೆಚ್ಚಿಗೆ ಮಾಡಿ ಲಾಭ ಹೆಚ್ಚಿಸಿಕೊಳ್ಳೋದಕ್ಕೆ ನೋಡಿದ್ರೆ ಅದು ಬಹುದೊಡ್ಡ ಸಮಸ್ಯೆಯನ್ನ ತಂದಿಡುತ್ತೆ. ಹಾಗಾಗಿ ಈ ವಿಚಾರದ ಬಗ್ಗೆ ಕೊಂಚ ಹೆಚ್ಚಿನ ಗಮನ ಹರಿಸಿದ್ರೆ ಉತ್ತಮ. ಬೆಲೆ ನಿಗದಿ ನಿಮಗೆ ನಷ್ಟವಾಗುವಂತೆಯೂ ಇರಬಾರ್ದು, ಅದೇ ರೀತಿ ಗ್ರಾಹಕರಿಗೆ ಹೊರೆಯಂತಲೂ ಅನಿಸಬಾರ್ದು. ಆ ನಿಟ್ಟಿನಲ್ಲಿ ಬೆಲೆ ನಿರ್ಣಯ ಮಾಡಿಕೊಳ್ಳೋದು ಉತ್ತಮ. ಈ ಕುರಿತಾದ ಮಾಹಿತಿ ನೀವೇ ಕೇಳಿ. ಈಗ ನಾವು ಬಜ್ಜಿ ತರೋದು, ರೇಷನ್ ಹಾಕೊಳ್ಳೋದು, ಇದೆಲ್ಲದ್ರದ್ದು ಪದಾರ್ಥಗಳನ್ನ ಬೆಲೆ ನೋಡಿಕೊಂಡು ನಮಗೊಂದು ಫೇರ್ ಮಾರ್ಜಿನ್ ಸಿಗೋ ಥರ ಮಾಡಿ, ಗ್ರಾಹಕರಿಗೂ ಜಾಸ್ತಿ ಹೊರೆ ಆಗದಿರೋ ಥರ ಮಾಡಿ ಒಂದು ರೇಟ್ ಇಡ್ತೀವಿ. ನಮ್ಮದು ಪಕೋಡ ಎಲ್ಲ ಬಂದು 300 ರೂಪೀಸ್ ಕಿಲೋ, ಮಿಕ್ಸ್ಚರ್ ಎಲ್ಲ 280, ಎಲ್ಲ ಆಲ್ ಮಿಕ್ಸ್ಚರ್ 280 kg, ಜಿಲೇಬಿ 240, ಮೋತಿಚೂರ್ ಲಡ್ಡು 340. ಇನ್ನು ಬಜ್ಜಿ ಐಟಮ್ಗಳಿಗೆ ಬಂದು ಪ್ಲೈನ್ ಬಜ್ಜಿ ನೀವು ಯಾವುದೇ ತೊಗೊಂಡ್ರು 4 ರೂಪೀಸ್ ಈಚು, ವಿತ್ ಮಸಾಲ 6 ರೂಪೀಸು, ಕ್ಯಾಪ್ಸಿಕಮ್ಮು 20. ಸರ್, ಕಸ್ಟಮರೇ ಫಸ್ಟ್ ಇಂಪಾರ್ಟೆಂಟು. ನಿಮಗೆ ರೇಟ್ ಒಂದಿನ ಜಾಸ್ತಿ ಬಜ್ಜಿ ಮೆಣಸು ಒಂದಿನ 50 ರೂಪಾಯಿ ಇರುತ್ತೆ, ಒಂದಿನ 80 ರೂಪಾಯಿ ಇರುತ್ತೆ, ಒಂದಿನ 10 ರೂಪಾಯಿ ಇರುತ್ತೆ. ನೀವು ರೇಟ್ ಜಾಸ್ತಿ ಆಗ್ಬಿಡ್ತು ಅಂತ ರೇಟ್ ಜಾಸ್ತಿ ಇಟ್ಬಿಟ್ರೆ ಕಸ್ಟಮರಿಗೆ ಅದು ಹೊಡೆತ ಆಗುತ್ತೆ. ಸೊ ಲಾಭ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ನೀವು ಲಾಭದ ಯೋಚನೆಗಿಂತ ಕಸ್ಟಮರ್ ಬಗ್ಗೆ ನೀವು ಸ್ವಲ್ಪ ಥಿಂಕ್ ಮಾಡಿಕೊಂಡು ಅದರ ಪಕ್ಕನಾಗಿ ನೀವು ರೇಟ್ ಇಟ್ಕೊಂಡು ಮಾಡಿದ್ರೆ ಸಕ್ಸಸ್ ಖಂಡಿತ. ಇನ್ನು ಈ ಉದ್ಯಮಕ್ಕೆ ಪಬ್ಲಿಸಿಟಿ ನೀಡುವ ಬಗ್ಗೆ ತೀರಾ ಯೋಚಿಸುವ ಅಗತ್ಯವೂ ಇಲ್ಲ. ನಿಮ್ಮ ಕೈ ರುಚಿ ಚೆನ್ನಾಗಿರುವುದರ ಜೊತೆಗೆ ಶುಚಿಯಾಗಿ ಬಜ್ಜಿಯನ್ನ ಮಾಡಿಕೊಳ್ತೀರಿ ಅಂತಾದ್ರೆ ಜನರು ತಾವಾಗಿಯೇ ಪಬ್ಲಿಸಿಟಿ ನೀಡ್ತಾರೆ.
ಆದಾಗ್ಯೂ ಜಾಲತಾಣಗಳ ಮೂಲಕವೂ ಪಬ್ಲಿಸಿಟಿ ನೀಡಬಹುದು. ಇದರ ಹೊರತಾಗಿಯೂ ಬಿಸ್ನೆಸ್ ಹೆಚ್ಚಿಸಿಕೊಳ್ಳುವುದಕ್ಕೆ, ಆದಾಯವನ್ನ ವೃದ್ಧಿ ಮಾಡಿಕೊಳ್ಳುವುದಕ್ಕೂ ಕೂಡ ಕೆಲ ಸಲಹೆಗಳಿವೆ. ಅದೇನು ಅಂತ ಮನು ಅವರೇ ತಿಳಿಸ್ಕೊಡ್ತಾರೆ, ನೀವೇ ನೋಡಿ. ಈಗ ನೀವು ಒಂದು ಬಜ್ಜಿ ಅಂಗಡಿ ಇಟ್ಟು ಎಷ್ಟು ಸಂಪಾದನೆ ಮಾಡ್ಬೋದು ಅಂದರೆ, ಈ ಬಿಸ್ನೆಸ್ಸು ಬೇರೆ ಬಿಸ್ನೆಸ್ ಥರ ಅಲ್ಲ. ನೀವು ಟೇಸ್ಟ್ ಕೊಟ್ಟರೆ ಜನ ಬರೋದು. ಸೊ ನೀವು ಟೇಸ್ಟ್ ಚೆನ್ನಾಗಿ ಕೊಟ್ಟರೆ ಸಂಪಾದನೆ ಜಾಸ್ತಿ ಆಗುತ್ತೆ. ಟೇಸ್ಟ್ ಇಲ್ಲ ಅಂದರೆ ಸಂಪಾದನೆ ಕಮ್ಮಿ ಆಗುತ್ತೆ. ಒಂದು 40 to 50,000 ಮಾಡ್ಬೋದು ನೀವು ಚೆನ್ನಾಗಿ ಟೇಸ್ಟ್ ಕೊಟ್ಟು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡ್ಕೊಂಡಿದ್ರೆ. ಒಂದು 40 to 50,000 ಆರಾಮ ಮಾಡ್ಬೋದು. ಪಬ್ಲಿಸಿಟಿ ಪಡೆಯೋದಕ್ಕೆ ಏನು ಮಾಡಬೇಕು? ಇದೆಲ್ಲದರ ಜೊತೆಗೆ ಮಾಲೀಕರಾಗಿದ್ದರೂ ನೀವು ಆಳಿನಂತೆ ದುಡಿದರಷ್ಟೇ ನಿಮ್ಮ ಉದ್ಯಮ ಯಶಸ್ಸನ್ನ ಕಾಣುವುದಕ್ಕೆ ಸಾಧ್ಯವಾಗುವುದು. ನನ್ನ ಬಳಿ ಬಂಡವಾಳವಿದೆ, ಸಿಬ್ಬಂದಿ ಇದ್ದಾರೆ ಎಂದು ಉದ್ಯಮ ಆರಂಭಿಸಿ ಕುಳಿತರೆ ಕೆಲಸ ಸಾಗೋದಿಲ್ಲ. ಬೆಳಗ್ಗೆ ತಯಾರಿಗಳಿಂದ ಹಿಡಿದು ಸಂಜೆಯ ವ್ಯಾಪಾರ ಮುಗಿಯುವವರೆಗೂ ನಿಮ್ಮ ಉಪಸ್ಥಿತಿ ತೀರಾ ಅಗತ್ಯ. ನಿಮ್ಮ ಅನುಭವ ಮಾತ್ರವೇ ನಿಮ್ಮ ಉದ್ಯಮವನ್ನ ಉತ್ತುಂಗಕ್ಕೆ ಕೊಂಡೊಯ್ಯಬಲ್ಲದು. ಹಾಗಾದ್ರೆ ಓನರ್ ಹೇಗಿರಬೇಕು? ಈ ಬಿಸ್ನೆಸ್ ಗೆಲ್ಲೋದಕ್ಕೆ ಬೇಕಿರುವ ಸಕ್ಸಸ್ ಸೂತ್ರಗಳು ಏನು ಅಂತ ಮನು ಅವರೇ ಹೇಳ್ತಾರೆ ನೋಡಿ. ಲಾಭ ಇದೆ. ಈಗ ನಾವು ಒಂದು ಬಿಸ್ನೆಸ್ ಮಾಡ್ತಿದ್ವಿ ಅಂದರೆ ಜನ ನಮ್ಮನ್ನು ಅದರಿಂದಲೇ ಗುರುತಿಸ್ತಾರೆ. ಸೊ ನೀವು ಚೆನ್ನಾಗಿ ಮಾಡಿ, ಚೆನ್ನಾಗಿ ಕೊಟ್ಟು, ಸರ್ವಿಸ್ ಓರಿಯೆಂಟೆಡ್ ಚೆನ್ನಾಗಿದ್ದರೆ ನಿಮ್ಮನ್ನು, ಈಗ ನನ್ನನ್ನು ಮನು ಬನ್ಪುರೇಶ್ವರಿ ಬಜ್ಜಿ ಸೆಂಟರ್ ಓನರ್ ಅಂತಲೇ ಗುರುತಿಸ್ತಾರೆ ನನ್ನ ಏರಿಯಾದಲ್ಲಿ. ನಾವು ಈಗ ಒಂದು ಗೋಬಿ ಅಂಗಡಿ ಮಾಡಿದವನು ಇನ್ನೇನೋ ಆಗಿದ್ದಾನೆ, ಇನ್ನು ಕಬಾಬ್ ಅಂಗಡಿ ಮಾಡಿದವನು ಕಾರ್ಪೊರೇಟರ್ ಆಗಿದ್ದಾನೆ. ಹಾಗಾಗಿ ನಮ್ಮನ್ನು ಗುರುತಿಸ್ತಾರಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಸೊ ನಾವು ಫಸ್ಟ್ ಕೆಲಸ ಮಾಡಬೇಕಷ್ಟೇ, ದುಡ್ಡಿಂದೇ ಹೋಗಬಾರ್ದು, ಬರೀ ದುಡ್ಡು ಬೇಕು ಅಂತ ಹೋಗಬಾರ್ದು. ನಾವು ಸ್ವಲ್ಪ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡೋದು ಕೆಲಸ ಆದರೆ ಖಂಡಿತ ಸಕ್ಸಸ್ ಆಗುತ್ತೆ. ನಾವು ಫಸ್ಟ್ ಏನೇ ಮಾಡಬೇಕಂದ್ರೂ ಅದ್ರಲ್ಲಿ ನಮಗೆ ಫಸ್ಟ್ ಅನುಭವ ಇರಲೇಬೇಕು. ಅನುಭವ ಇದ್ದರೆ ಸರಾಗವಾಗಿ ನಡೆಸ್ಕೊಂಡು ಹೋಗ್ಬೋದು. ಯಾವುದೇ ಬಿಸ್ನೆಸ್ ಮಾಡಿ, ನೀವು ಬಜ್ಜಿ ಅಂತ ಅಲ್ಲ, ಬಜ್ಜಿ ಮಾಡ್ತಿರೋ, ಇನ್ನೊಂದು ಅಂಗಡಿ ಮಾಡ್ತಿರೋ, ಇನ್ನೊಂದು ಕಾಫಿ ಟೀನೇ ಇಡ್ತಿರೋ ಅಥವಾ ಹೋಟೆಲ ಮಾಡ್ತಿರೋ, ಏನು ಮಾಡ್ತಿರೋ ಅದ್ರಲ್ಲಿ ನಿಮಗೆ ಫಸ್ಟ್ ಅನುಭವ ಇರಬೇಕು. ನೀವು ಅನುಭವ ಪಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ವ್ಯಯ ಆಗೋದಂತೂ ಖಚಿತ. ಸೊ ನೀವು ಫಸ್ಟ್ ರಿಸರ್ಚ್ ಮಾಡಿ ಒಂದು ಏರಿಯಾದಲ್ಲಿ ಏನಿದೆ, ಏನಿಲ್ಲ, ಏನು ಮಾಡ್ಬೋದು, ಏನು ಮಾಡಿದ್ರೆ ಆಗ್ಬೋದು, ಇರೋದನ್ನೇ ಬಿಟ್ಟು ಬೇರೆ ಹೊಸ್ದಾಗೇನೋ ಯುನೀಕಾಗಿ ಥಿಂಕ್ ಮಾಡಿ ಅದರಲ್ಲಿ ನೀವು ಅನುಭವ ತಗೊಂಡು ಮಾಡಿದ್ರೆ ಖಂಡಿತ ಕ್ಲಿಕ್ ಆಗ್ತೀರಿ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನುವಂತೆ ಈ ಉದ್ಯಮದ ಆದಾಯ ಹಾಗೂ ಖರ್ಚು ವೆಚ್ಚ ಎಷ್ಟಾಗಬಹುದು ಎಂದು ತಿಳಿದುಕೊಳ್ಳೋದು ಬಹಳನೇ ಮುಖ್ಯ. ಅಂಗಡಿ ಬಾಡಿಗೆ, ಕಚ್ಚಾ ವಸ್ತುಗಳ ಮೇಲಿನ ವೆಚ್ಚ, ಹೀಗೆ ಸಾಕಷ್ಟು ಖರ್ಚುಗಳನ್ನ ಭರಿಸಬೇಕಾಗತ್ತೆ. ಮೂಲ ಬಂಡವಾಳವನ್ನ ಹೊರತುಪಡಿಸಿ ಈ ಉದ್ಯಮದಲ್ಲಿ ನಿತ್ಯ ಹೂಡಿಕೆ ಮಾಡೋದು, ಸಂಜೆಗಾಗಲೇ ಲಾಭ ಪಡೆಯೋದು ಸಾಮಾನ್ಯ. ಹಾಗಾದ್ರೆ ಬಜ್ಜಿ ಬಿಸ್ನೆಸ್ನಿಂದ ಎಷ್ಟು ಆದಾಯವನ್ನ ತಿಂಗಳಿಗೆ ಗಳಿಸಬಹುದು ಅಂತ ನೀವೇ ನೋಡಿ. ಈಗ ಜನರಲಿ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಲೇಬರ್ಸ್ ಪೇಮೆಂಟು, ಆಮೇಲೆ ನಾವು ತರೋ ತರಕಾರಿಗಳು, ಆಮೇಲೆ ರೇಷನ್ ಐಟಮು, ಹಾಗಾಗಿ ಹಿಂಗೆ ತುಂಬ ಖರ್ಚಿರುತ್ತೆ ಡೈಲಿ. ಖರ್ಚು ವೆಚ್ಚ ಇದರಲ್ಲಿ ನೀವು ಆ ಥರ ಒಂದೇ ಸಲ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ದಿನ ಐಟಮ್ ತರ್ತಾ ಇರ್ತೀವಿ, ದಿನ ಖರ್ಚಾಗ್ತಿರುತ್ತೆ, ಬಿಸ್ನೆಸ್ ಆಗ್ತಾ ಇರುತ್ತೆ. ನೀವು ಮಂತ್ಲಿ ಓವರ್ ಆಲ್ ಲೆಕ್ಕ ತೊಗೊಂಡ್ರೆ ಒಂದು 50% ಮಾರ್ಜಿನ್ ಸಿಗುತ್ತೆ. ಆ 50%ಅಲ್ಲಿ ರೆಂಟು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮ್ಯಾನ್ ಪವರು ಇದೆಲ್ಲ ಕಳೆದ್ರೆ ಒಂದು 20 to 25% ಹೆಲ್ತಿ ಮಾರ್ಜಿನ್ ಸಿಗುತ್ತೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಒಟ್ಟಾರೆ ಕಡಿಮೆ ಬಂಡವಾಳದ ಉದ್ಯಮವನ್ನು ಆರಂಭಿಸಿ ಉತ್ತಮವಾದ ಆದಾಯ ಪಡೆಯಬೇಕು ಅಂದುಕೊಂಡವರಿಗೆ ಬಜ್ಜಿ ಬಿಸ್ನೆಸ್ ಒಂದು ಉತ್ತಮ ಆಯ್ಕೆ. ಇಂಥ ಮತ್ತಷ್ಟು ಬಿಸ್ನೆಸ್ ಮಾಹಿತಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.